ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ. ಹಾಯ್ ಮಾಡು ಮತ್ತೆ ನೀನು ಐತಿ ಹಾಯ್ ಮಾಡತ್ತಿ. ಏಯ್ ನೀನು ಶೂ ಹಾಕೊಳಕಾಯ್ತಿಲ್ವಾ? ಅಮ್ಮ ಕೇಳಿಸ್ಕೋಬೇಕಾ? ಅಮ್ಮನ ಮನೆ ಆದರೆ ಅಮ್ಮ ಇಲ್ಲ, ಮಹದೇಶ್ವರ ಬೆಟ್ಟಕ್ಕೆ ಹೋಗಿದ್ದಾರೆ. ಇವರೇ ಓಡಿಸ್ತಾರೆ, ಕೂರಿಸ್ಕೊಂಡು ಹೋಯ್ತಾ ಇರೋದೆ. ಕಾರ್ತಿಕ ಮಾಸ ಬಂದುಬಿಟ್ರಂತೂ ಒಂದಲ್ಲ ಒಂದು ಫಂಕ್ಷನ್ಸ್ ಇದ್ದೇ ಇರುತ್ತೆ. ಇವತ್ತೊಂದು ಗೃಹ ಪ್ರವೇಶ ಇದೆ. ಅವಳು ನನಗೆ ಚಿಕ್ಕಪ್ಪನ ಮಗಳೇ ಆಗಬೇಕು. ಸೊ ಅರಕೆರೆ ಅಂತ ಇದೆ ನಮ್ಮೂರ ಹತ್ರ. ನಮ್ಮದು ಅರಕೆರೆ ಹೋಬಳಿ ಅಲ್ಲ, ಅರಕೆರೆ ಕೂಡ ಒಂದು ಹೋಬಳಿ. ಸೊ ಅಲ್ಲಿ ಅವ್ರ ಮನೆ ಇತ್ತು, ಗೃಹ ಪ್ರವೇಶಕ್ಕೆ ಹೋಗ್ತಾ ಇದ್ದೀವಿ. ಇವತ್ತು ನಾನು ಮತ್ತು ವಿಜಯಕ್ಕ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಆದರೆ ವಿಜಯಕ್ಕನ ಚಿಕ್ಕಪ್ಪನ ಮಗ ತೀರೋದ್ರು. ಸೊ ಅವರು ಅಲ್ಲಿಗೆ ಹೋದ್ರಲ್ವ, ನಾನು ಒಬ್ಬಳೇ ಹೋಗಬೇಕಲ್ಲ ಅಂದ್ಕೊಂಡೆ. ಆಮೇಲೆ ಮೀನಾ ಎಲ್ಲ ನಾವು ಹೋಗ್ತಿದ್ದೀವಿ ಬನ್ನಿ ಅಕ್ಕ, ಸ್ಕೂಟರ್ನಲ್ಲೇ ಹೋಗೋಣ ಅಂತ ಅಂದ್ಲು. ಸೊ ಅವ್ರ ಜೊತೆನೂ ನಾನೇ ಬಂದೆ. ನಾನು ನಿಮ್ಗೆ ಯಾವಾಗಲೂ ಹೇಳ್ತಿರ್ತೀನಿ, ನಮಗಂತೂ ತುಂಬ ಬಳಗ ಜಾಸ್ತಿ ಅಂತ. ಇವತ್ತು ಮತ್ತೊಂದು ಗೃಹ ಪ್ರವೇಶ ಇತ್ತು ನಮ್ಮ ಚಿಕ್ಕತ್ತೆ ಮಗಂದು. ಬಟ್ ಅಲ್ಲಿಗೆ ಹೋಗೋದಕ್ಕಾಗಲಿಲ್ಲ, ಯಾಕಂದರೆ ಯಾರೂ ಜೊತೆಗೆ ಸಿಕ್ಕಿಲ್ಲ. ಮಧ್ಯ ಯಾವಾಗಲಾದರೂ ಹೋಗಿ ಮಾತಾಡ್ಸ್ಕೊಂಡು ಬರಬೇಕು. ಪ್ರಿಯನ ಹಸ್ಬೆಂಡ್ಗಂತೂ ಹಸುಗಳಂದರೆ ತುಂಬಾ ಇಷ್ಟ. ಎಲ್ಲಿ ನೋಡಿದ್ರು ಬರೀ ಹಸು ಪಿಕ್ಚರ್ಸೇ ಹಾಕ್ಸ್ಕೊಂಡಿದ್ದಾರೆ ಮನೆ ಪೂರ್ತಿ. ಇವ್ರ ಮನೆ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ. ನಾನು ಮೊದಲೇ ಹೇಳ್ದಾಗೆ ನಾನು ಎಲ್ಲ ಕಡೆ ಹೋಗಿದ್ದ ಕಡೆ ಎಲ್ಲ ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಲ್ಲ. ನನಗೆ ಹತ್ತಿರದವರು ತುಂಬ ಪ್ರೀತಿಯಾಗಿದ್ದಾರೆ ಅಂದರೆ ಮಾತ್ರ ಮಾಡಿಸ್ಕೊಳ್ಳೋದು. ಇವರು ನಿಲವನ್ನ ತುಂಬ ದೊಡ್ಡದಾಗಿ ಮಾಡಿಸ್ಕೊಂಡಿದ್ದಾರೆ, ಚೆನ್ನಾಗಿ ಮಾಡಿಸ್ಕೊಂಡಿದ್ದಾರೆ. ಎಂಟ್ರಿ ಆದ ತಕ್ಷಣ ಒಂದು ಸ್ಪೇಸ್ ಸಿಗುತ್ತೆ, ಅಲ್ಲೇ ಒಂದು ಆರ್ಚ್ ಇದೆ. ಇವರು ನೋಡಿ POPಯನ್ನು ಗಾರೆನಲ್ಲೇ ಮಾಡಿಸ್ಕೊಂಡಿದ್ದಾರೆ. ಹಾಲ್ ಕೂಡ ದೊಡ್ಡದಾಗಿದೆ, ಚೆನ್ನಾಗಿದೆ. ನಾನು ನಿಮಗೆ ತೋರಿಸಿರೋ ಮನೆಯೆಲ್ಲ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿದೆ. ಇದು ಕೂಡ ಬೇರೆ ಥರನೇ ಇದೆ. ನೋಡಿ ಇಲ್ಲಿ ಬಚ್ಚಲು ಮನೆ ಇದೆ, ಅಂದರೆ ಹಾಲ್ನಲ್ಲಿ ಲೆಫ್ಟ್ ಸೈಡ್ನಲ್ಲಿ ಬಚ್ಚಲು ಮನೆ ಬರುತ್ತೆ. ಇದು ಇಲ್ಲೊಂದು ಅಟ್ಟ ಮಾಡಿಸ್ಕೊಂಡಿದ್ದಾರೆ. ನಿಮ್ಮನ್ನು ಮಾಡ್ತಾ ಇದ್ದೀವಿ, ನೀವು ಬೇಡವಾ? ಹಾಲ್ಗೆ ಎಲ್ಲ ಬಾಗಿಲುಗಳು ಬರುತ್ತೆ. ಈ ರೂಮ್ ಪಕ್ಕನೇ ಮತ್ತೊಂದು ರೂಮ್ ಇದೆ. ಎಲ್ಲ ಕಡೆ ನಮ್ಮನೆಲ್ಲ ನೋಡಿದ್ರೆ 2 ರೂಮ್ ಮಧ್ಯ ದೇವ್ರ ಮನೆ ಬಂದಿದೆ. ಇವ್ರ ಮನೇಲಿ ಮಧ್ಯ ದೇವ್ರ ಮನೆ ಬಂದಿಲ್ಲ, ಬೇರೆ ಕಡೆ ಇದೆ, ತೋರಿಸ್ತೀನಿ. ಇದು ಮತ್ತೊಂದು ರೂಮು. ಇವತ್ತು ನಾನು ಈ ವಿಡಿಯೋದಲ್ಲಿ ನಿಮಗೆ 2 ಫಂಕ್ಷನ್ಸ್ ತೋರಿಸ್ತಾ ಇದ್ದೀನಿ. ಇದು ನಾನು ಸಿಂಪಲಾಗಿ ವಿಡಿಯೋ ಮಾಡಿಕೊಂಡೆ. ಇಲ್ಲಿ ನೋಡಿ, ಇಲ್ಲೊಂದು ಅಟ್ಟ ಮಾಡಿಸ್ಕೊಂಡಿದ್ದಾಳೆ. ಅಡುಗೆ ಮನೆ ಅಂತೂ ಪೂರ್ತಿ ದೊಡ್ಡದಾಗಿದೆ, ಓಪನ್ ಕಿಚನ್ ಮಾಡಿಸ್ಕೊಂಡಿದ್ದಾಳೆ. ಸಿಂಕ್ ಕೂಡ ದೊಡ್ಡದಾಗಿದೆ. ಎಲ್ಲ ಮಾಡಿಸಿರೋದು ಅವ್ರ ಹಸ್ಬೆಂಡೇ ಇರಬಹುದು. ನನಗೆ ಪ್ರಿಯ ಹತ್ರ ಅಂತ ನಾನು ಮಾಡಿಸ್ಕೊಂಡಿದ್ದಾಳೆ ಅಂತ ಹೇಳ್ತಾ ಇದ್ದೀನಿ. ಎಲ್ಲ ಕಡೆ ಅಟ್ಟ ಮಾಡ್ತಾಬಿಟ್ಟಾಳೆ ಪ್ರಿಯಾ, ಎಲ್ಲ ಕಡೆ ಅಟ್ಟಗಳನ್ನ. ಇಷ್ಟೊಂದು ಅಟ್ಟ ಬೇಕಾ? ಇಷ್ಟೊಂದು ಅಟ್ಟ ಮಾಡ್ತಾಳೆ ಅಂತ. ಅಟ್ಟಗಳು ಇಷ್ಟೊಂದು ಮಾಡ್ಸೋಳಲ್ಲ ಅಂದೆ. ನೋಡೋ ಫೋಟೋ ನೋಡ್ತೀನಿ. ನೀವು ತಂದು ಕೊಟ್ರ ಆಂಟಿ? ಎಷ್ಟಾಯ್ತು? 8,000 ಫೋಟೋಗೆ. 8,000ನಾ? ಬೆಳ್ಳಿ ಚೆನ್ನಾಗಿ. ನನಗೆ ಇವ್ರ ಮನೆಯಲ್ಲಿ ದೇವ್ರ ಮನೆ ತುಂಬ ಇಷ್ಟ ಆಯಿತು. ತುಂಬ ದೊಡ್ಡದಾಗಿದೆ ದೇವ್ರ ಮನೆ ಅಂತೂ. ನೋಡಿ, ಬಾಗಿಲು ಈ ರೀತಿ ಡಿಸೈನಲ್ಲಿ ಮಾಡಿಸ್ಕೊಂಡಿದ್ದಾರೆ. ಆಮೇಲೆ ನಾನು ನಿಮ್ಗೆ ಹೇಳ್ತಾ ಇರ್ತೀನಿ, ನಮ್ಗೆ ಹಳ್ಳಿಲಂತೂ ಸೋಲಾರ್ ಇದ್ದರೂ ಸಹ ಎಕ್ಸ್ಟ್ರಾ ಬಚ್ಚಲು ಮನೆ ಇರಲೇಬೇಕು. ಅದೇನೋ ನನಗಂಗೆ ಅನಿಸುತ್ತೆ. ಬಿಸಿಲು ಇರಲ್ಲಲ್ವ, ಚಳಿಗಾಲ ಮಳೆಗಾಲ ಬಂದಾಗ ನೀರೇ ಕಾದಿರಲ್ಲ, ಅವಾಗ ಒಂಥರ ನನಗೆ ಹಿಂಸೆ ಅನ್ನಿಸ್ತಿರುತ್ತೆ. ನನಗಂತೂ ಜಾಸ್ತಿ ಬಿಸಿ ನೀರಿದ್ರೆ ಇಷ್ಟ ಆಗೋದು. ಒಟ್ಟಲ್ಲಿ ಅಟ್ಟ ಎಲ್ಲ ಕಡೆ ಅಟ್ಟ ಮಾಡಿಸ್ಕೊಂಡವಳಲ್ಲ ಅಂತ ಇರಬೇಕಲ್ವ ಸಾಮಾನು. ನಾನು ನಿಮಗೆ ಮೊದಲೇ ಹೇಳಿದಾಗೆ ಇವ್ರಿಗೆ ಹಸು ಕರು ಅಂದರೆ ತುಂಬಾ ಇಷ್ಟ. ಸೊ ಮನೆ ಮುಂದೆನೇ ಚಿಕ್ಕದಾಗಿ ಕೊಟ್ಟಿಗೆ ಮಾಡಿಸ್ಕೊಂಡಿದ್ದಾರೆ. ಚಿಕ್ಕದಾಗಲ್ಲ, ದೊಡ್ಡದಾಗೇ ಇದೆ, ಪರವಾಗಿಲ್ಲ. ಇಲ್ಲಿ 3 ಹಸು ಸಾಕ್ಕೊಂಡಿದ್ದಾರೆ. ಎಷ್ಟು ಹಸು ಇದೆ ಅಂತ ಗೊತ್ತಿಲ್ಲ. ಸದ್ಯಕ್ಕೆ ಇಲ್ಲಿ 3 ಇತ್ತು. ಹಸುಗೆಲ್ಲ ಸೇಬೆಲ್ಲ ಹಾಕಿ ಹಾರ ಎಲ್ಲ ಮಾಡಿಸಿದ್ದಾರೆ. ಜೊತೆಗೆ ಪಾರಿವಾಳ ಎಲ್ಲ ಸಾಕಿದ್ದಾರೆ. ಇವ್ರಿಗೆ ಪ್ರಾಣಿಗಳು ಪಕ್ಷಿಗಳು ಅಂದರೆ ತುಂಬ ಇಷ್ಟ ಅನಿಸುತ್ತೆ. ಹೇಗೆ ಅಂದರೆ ನಮ್ಮ ಹಳ್ಳಿ ಕಡೆ ಮನೇಲಿ ಯಾರಾದರೂ ಸಿಕ್ಕಿದಾಗ ಮಕ್ಕಳು ಮರಿಯೆಲ್ಲ ಹೇಗಿದ್ದಾರೆ ಅಂತ ಕೇಳ್ತಾರೆ. ಸೊ ಮಕ್ಕಳು ಅಂದರೆ ನಮ್ಮ ಮಕ್ಕಳು, ಮರಿಗಳಂದರೆ ಇವ್ರುಗಳೆಲ್ಲ ಚೆನ್ನಾಗಿದ್ದಾರಾ ಅಂತ ಕೇಳ್ತಾರೆ. ನಾನು ಮೇಲೆ ಹೋಗಲಿಲ್ಲ, ಮೆಟ್ಲು ಹತ್ಕೊಂಡು. ಇಲ್ಲಿ ನೋಡಿ, ಹೊರಗಡೆ ಒಂದು ಇಂಡಿಯನ್ ಬಾತ್ರೂಮನ್ನು ಮಾಡಿಸ್ಕೊಂಡಿದ್ದಾರೆ.
ಎಲ್ಲ ಊಟಕ್ಕೆ ಕೂತಿದ್ರು. ಸೊ ನಾವು ಹೋಗಿ ಕಾಯ್ಕೊಂಡು ಕೂತಿದ್ದೀವಿ. ಸೀರೆ ಹಾಕ್ಕೊಂಡು ಬರ್ಬೋದಾಗಿತ್ತು, ಆದರೆ ಸ್ಕೂಟರ್ನಲ್ಲಿ ಇಬ್ಬರು ಸೀರೆ ಹಾಕ್ಕೊಂಡು ಕುತ್ಕೊಳ್ಳೋದು ಹಿಂಸೆ ಅಂತ ಅನ್ನಿಸ್ತು. ಅದಕ್ಕೆ ಡ್ರೆಸ್ಸೇ ಹಾಕ್ಕೊಂಡು ಬಂದ್ವಿ. ಇವರು ಮಸಾಲೆ ದೋಸೆ ಮಾಡಿದ್ದಾರೆ. ಊಟ ತುಂಬ ಚೆನ್ನಾಗಿತ್ತು. ಇಲ್ಲಿವರೆಗೆ ನಾನು ವೀಡಿಯೋ ಮಾಡಿಕೊಂಡೆ, ಅದಾದಮೇಲೆ ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಬೋರ್ವೆಲ್ನ ನೋಡಿದಾಗ ಖುಷಿಯಾಗುತ್ತೆ. ಅಪರೂಪಕ್ಕೆ ಎಲ್ಲೋ ಒಂದೊಂದು ಇವಾಗ ಬೋರ್ವೆಲ್ ಸಿಗೋದು ನಮ್ಮ ಹಳ್ಳಿಲಾದರೂ ಅಷ್ಟೇ, ತುಂಬ ಏನಿಲ್ಲ. ಇದು ಪ್ರಿಯನ ಮಗಳು, ಒಬ್ಬ ಮಗ ಕೂಡ ಇದ್ದಾನೆ. ಇದು ಸೋಮವಾರ ದಿನದ ವ್ಲಾಗ್ ಆಗಿರುತ್ತೆ. ಇಷ್ಟೊತ್ತು ನಾನು ನಿಮ್ಗೆ ತೋರಿಸಿದ ಭಾನುವಾರ, ಇದು ಸೋಮವಾರ. ನಮ್ಮ ಗಿಡದಲ್ಲಿ ಎಷ್ಟು ಚೆನ್ನಾಗಿ ಹೂ ಬಂದಿದೆ ನೋಡಿ, ದಾಸವಾಳ. ಅದೇ ಹೂಗಳನ್ನ ಇಟ್ಟು ನಾನಿವತ್ತು ಪೂಜೆ ಮಾಡಿದೆ. ನಮ್ಮ ಮನೇಲೇ ಹೂ ಸಿಗೋದ್ರಿಂದ ನನಗೆ ಪೂಜೆ ಮಾಡೋದು ತುಂಬ ಖುಷಿಯಾಗುತ್ತೆ. ಒಂದೊಂದು ದಿನ ಒಂದೊಂದು ಥರ ರೀತಿ ಹೂವನ್ನು ಇಟ್ಟು ಪೂಜೆ ಮಾಡಬಹುದು. ಇಲ್ಲಿಂದ ನಾನು ನಮ್ಗೆ ಮೊದಲೇ ಹೇಳ್ದಾಗೆ ಇನ್ನೊಂದು ಫಂಕ್ಷನ್ಗೆ ಹೋದೆ ಅಂತ ಹೇಳಿದೆ ಅಲ್ವಾ. ಸೊ ಕಾರ್ತಿಕ ಮಾಸದಲ್ಲಿ ಒಂದು ಫಂಕ್ಷನ್ಸ್ ಇದ್ದೇ ಇರುತ್ತೆ. ಇವತ್ತು ನಮ್ಮ ಚಿಕ್ಕಪ್ಪನ ಮನೇಲಿ, ಇವರು ಕೂಡ ಚಿಕ್ಕಪ್ಪ ಆಗಬೇಕು. ಇವ್ರ ಮನೆ ಹೋಮ್ ಟೂರ್ ಕೂಡ ಮಾಡಿದ್ದೀನಿ. ಅದೇ ನೀವು 7ರಿಂದ 8 ಲಕ್ಷದ ಮನೆ ಏನಾದರೂ ಮಾಡೋಕ್ಕಾಗುತ್ತಾ ಅನ್ನುವಾಗ ನಾನು ಇವ್ರ ಮನೆ ಹೋಮ್ ಟೂರ್ ಕೂಡ ಮಾಡಿದ್ದೀನಿ. ಇಲ್ಲಿ ನೋಡಿ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡಿದ್ದಾರೆ. ಇವ್ರ ಪಾಪ ಬೆಳಿಗ್ಗೆ 10:30ಗೆ ಬನ್ನಿ ಅಂತ ಹೇಳಿದರು. ನನಗೆ ಮನೇಲಿ ದೀಪ ಎಲ್ಲ ಹಚ್ಚಿ ಹೋಗುವಷ್ಟರಲ್ಲಿ ಲೇಟ್ ಆಗೋಯಿತು. ನಾನು ಹೋಗುವಷ್ಟರಲ್ಲಿ ಪೂಜೆ ಮುಗ್ದು ಹೋಗಿತ್ತು. ಇವ್ರದ್ದು ಕೂಡ ನಮ್ಮನೆ ಗೃಹ ಪ್ರವೇಶ ಆಗಿದ್ದ ದಿನವೇ ಗೃಹ ಪ್ರವೇಶ ಆಗಿದ್ದು. ಫಸ್ಟ್ ವರ್ಷ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿದ್ರಲ್ವಾ, 3 ವರ್ಷ ಮಾಡಬೇಕಂತ ಮಾಡ್ತಾಯಿದ್ದಾರೆ. ಆದರೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿದ್ದು ಮನೆಗೆ ಹೋದಾಗ ಮಾಡಿದ ಲೆಕ್ಕ ಇರಲ್ವಂತೆ. ಒಂದು ಸಲ ಏನಾದರೂ ಮಾಡಿದ್ರೆ 3 ಸಲ ಮಾಡಲೇಬೇಕಂತೆ. ಅಂದರೆ 3 ಸಲ ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ. ಇವರೆಲ್ಲ ನಮ್ಮ ಅತ್ತೆಯರು. ಅವ್ರ ನಗು ನೋಡೋಕ್ಕೆ ಎಷ್ಟು ಖುಷಿ ಆಗುತ್ತಲ್ವ. ಅವ್ರು ಯಾವಾಗಲೂ ನಗ್ನಾಗ್ತಾ ಇರೋದಕ್ಕೆ ಇನ್ನೂ ಹೆಂಗಾಗಿದ್ದಾರೆ. ಒಬ್ಬರು ತಾತನ ಮಕ್ಕಳಾದರೆ ಮತ್ತಿಬ್ಬರು ಇನ್ನೊಬ್ಬರು ತಾತನ ಮಕ್ಕಳು. ನೋಡಿ ಅವ್ರ ಮುಖಗಳು ನೋಡೋರೆ ಗೊತ್ತಾಗುತ್ತೆ ಯಾರ್ಯಾರು ಅಕ್ಕ ತಂಗಿರು ಅಂತ. ಹಾರಾಕತ್ತೀರಾ? ಓ ಹಾರ ಹಾಕಿದ್ರಾ? ಹಾಕಳಿ ಮತ್ತೆ. ಹೇಳಿ ನಿಮ್ಮ ಪರಿಚಯಗಳು ಹೇಳಿ ಮತ್ತೆ. ಕೃಷ್ಣೇಗೌಡರು ನಮ್ಮ ತಂದೆ ಸ್ಕೂಲ್ ಮಾಸ್ಟ್ರು. ನಾನು 2ನೇ ಮಗಳು, ದೊಡ್ಡ ಮಗಳು ನಾನು ಗುರ್ಲಿಂಗೇಗೌಡ್ರ ಮಗಳು. ನಾನಿಲ್ಲ ನನ್ನ ತಂಗಿ ಮುಂದಕ್ಕೆ ನೀವ್ಯಾರು? ಖರ್ಚು ಅಷ್ಟೇ. ನೋಡಿದ್ರ ಫಂಕ್ಷನ್ಗಳನ್ನ ಏನಕ್ಕೆ ಮಿಸ್ ಮಾಡ್ಕೋಬಾರ್ದು ಅಂದರೆ ಈ ಖುಷಿಗಳು ಮಿಸ್ ಆಗುತ್ತೆ ಅಂತ. ಆದ್ದರಿಂದ ನಾನಂತೂ ಯಾವ ಫಂಕ್ಷನ್ಸ್ ಆದರೂ ಅಟೆಂಡ್ ಮಾಡ್ತಾ ಇರ್ತೀನಿ. ಸೊ ನಾನು ಹೌಸ್ ವೈಫ್ ಆಗಿರೋದು ಒಂಥರ ಖುಷಿಯಾದ ವಿಚಾರನೇ. ಯಾಕಂದರೆ ಏನಾದರೂ ಕೆಲ್ಸಕ್ಕೆ ಹೋಗ್ಬಿಟ್ಟಿದ್ರೆ ಇದೆಲ್ಲ ಅಟೆಂಡ್ ಮಾಡೋದಕ್ಕೆ ಆಗ್ತಾನೆ ಇರಲಿಲ್ಲ. ಕ್ಲಾಪ್ಸ್ ಹಾಕ್ರಪ್ಪ. ಈ ಕಡೆ ಪಕ್ಕ ನಿಂತ್ಕೊಳ್ರಿ, ಹಿಂಗೆ ಸೈಡ್ ಆಗೋಯ್ತು. ಕೈ ಹಿಡ್ಕೊಂಬರ್ರಿ ಒಂಚೂರು ಮುಂದಕ್ಕೆ ನಡ್ಕಂಡು. ಕೈ ಹಿಡ್ಕೊಳ್ಳಿ. ಇಬ್ರು ಕೈ ಹಿಡ್ಕೊಂಬರ್ಬೇಕು. ಬನ್ನಿ, ಕೈ ಹಿಡ್ಕೊಂಡು ಬನ್ನಿ. ಎಷ್ಟು ವರ್ಷ ಆಯ್ತು ನಮ್ಮಪ್ಪ? ಪಾಪ ಅವ್ರಿಗೆ ಮರು ಜಾಸ್ತಿ. ನೋಡಿ ಅವ್ರದ್ದು ಮದುವೆ ಆಗಿ 20 ವರ್ಷ ಆಗಿದೆ. ಆದರೂ ಇವಾಗ ಮದುವೆ ಅಂದರೆ ನವದಂಪತಿಗಳ ಥರ ಕಾಣಿಸ್ತಾ ಇದ್ದಾರೆ. ತುಂಬ ಪ್ರೀತಿಯಿಂದ ಇದ್ದಾರೆ. ಪ್ರೀತಿ ನಾವು ಯಾವಾಗಲೂ ನಗ್ನಾಗ್ತಾ ಇರಬೇಕು, ನೆಮ್ಮದಿಯಾಗಿರ್ಬೇಕಂದ್ರೆ ದೊಡ್ಡ ಮನೆಯೇ ಆಗಬೇಕಾಗಿಲ್ಲ, ಅಥವಾ ತುಂಬ ರಿಚ್ ಆಗಿ ಇರಬೇಕಾಗಿಲ್ಲ. ನಾವು ಇರೋದ್ರಲ್ಲಿ ನಾವು ಅನುಸರಿಸ್ಕೊಂಡು ಹೋದಾಗ, ಗಂಡ ಹೆಂಡತಿರು ಒಬ್ಬರು ಮಧ್ಯೆ ಒಬ್ಬರು ಪ್ರೀತಿ ಇದ್ದಾಗ ನಿಜವಾಗ್ಲೂ ಜೀವನ ಸುಂದರವಾಗಿರುತ್ತೆ. ಸ್ಮೈಲ್ ಮಾಡಿ. ಇವರಿಬ್ಬರು ಅವ್ರ ಮಕ್ಕಳು. ದೊಡ್ಡವನು ತನ್ಮಯ ಅಂತ, ಚಿಕ್ಕವಳು ರುಚಿತಾ ಅಂತ. ದೊಡ್ಡವನು ನನ್ನ ದೊಡ್ಡ ಮಗಳು ಕ್ಲಾಸು, ಚಿಕ್ಕವಳು ನನ್ನ ಚಿಕ್ಕ ಮಗಳು ಶಾರು ಕ್ಲಾಸು. ಶಾರು ಮತ್ತು ರುಚಿತಾ ಬೆಸ್ಟ್ ಫ್ರೆಂಡ್ಸು. ಇವತ್ತಿನ ಪೂಜೆ ತುಂಬ ಸರಳವಾಗಿ ಸುಂದರವಾಗಿ ಆಯಿತು. ನೋಡಿ ತುಂಬ ಖುಷಿ ಆಯಿತು. ದೇವ್ರ ಪೂಜೆ ಅಂದ್ರೇ ಹಾಗೆ ತುಂಬ ಜೋರಾಗಿ ಮಾಡಿದ್ರು, ಅಂದರೆ ತುಂಬ ದೊಡ್ಡದಾಗಿ ಮಾಡಿದ್ರು ಇಷ್ಟ ಆಗುತ್ತೆ, ಎಷ್ಟು ಸಿಂಪಲಾಗಿ ಮಾಡಿದ್ರು ಇಷ್ಟ ಆಗುತ್ತೆ. ಬತ್ತಾಯಿದ್ದೀನಿ. ಮನೆಯವರೇ ಎಲ್ಲ ಸೇರ್ಕೊಂಡು ಅಡುಗೆ ಮಾಡಿದ್ದು.
ಮಜ್ಜಿಗೆ ಒಂದು ಮಾಡಲಿಲ್ಲ, ಮಾಡೋಣ. ಮೊಸರು ತಗೊಂಡ್ಬಂದಿದ್ರಿ, ಮಾಡೋಣ. ಪುಳಿಯೋಗರೆ ಇತ್ತ ಕಡೆ. ಸ್ಟೀಲ್ ಕಾಕು, ಸಿಲ್ವರ್ ಕಟ್ಬೇಡ. ಸ್ಟೀಲ್ ಪುಳಿಯೋಗರೆ ಒಂದೇ, ಚಿತ್ರಾನ್ನ ಒಂದೇ. ಸಾಂಬಾರು ಐತೆ. ನಮ್ಮನೆ ತಿಂಡಿ ಪೋತಿ ಅಂತ. ಬಂದವ್ರಿಗೆಲ್ಲ ಊಟಕ್ಕೆ ಅಂತ ಹೊರಗಡೆ ಸಿಂಪಲಾಗಿ ಪೆಂಡಲ್ ಕೂಡ ಹಾಕ್ಸಿದ್ರು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇವ್ರ ಮನೆಗೂ ಕೂಡ ನಮ್ಮ ಮನೆ ತುಂಬ ಹತ್ತಿರನೇ ಇದೆ. ಹೆಣ್ಮಕ್ಳಿಗೆ ಮನೆ ಅಂದಮೇಲೆ ಕೆಲಸ ಇದ್ದೇ ಇರುತ್ತೆ. ಗೃಹಿಣಿ ಆಗಲಿ ಅಥವಾ ಹೊರಗಡೆ ಹೋಗುವಂತಹ ಅಂದರೆ ಕೆಲಸಕ್ಕೆ ಹೋಗುವಂತಹ ಹೆಣ್ಮಕ್ಳಾಗಲಿ ಕೆಲಸ ಇದ್ದೇ ಇರುತ್ತೆ. ನಮಗೆ ಸ್ವಲ್ಪ ಕೆಲಸ ಕಡಿಮೆ ಆದರೆ ಪಾಪ ಹೊರಗಡೆ ಹೋಗುವಂತಹ ಕೆಲಸಕ್ಕೆ ಹೋಗುವಂತಹ ಮಹಿಳೆಯರಿಗೆ ತುಂಬಾ ಕೆಲಸ ಇರುತ್ತೆ. ಕೆಲಸದ ಜೊತೆಗೆ ಪಾಪ ಮನೆಯೂ ನೋಡ್ಕೋಬೇಕು, ಮಕ್ಕಳನ್ನೂ ನೋಡ್ಕೋಬೇಕು. ಅವ್ರಿಗೆ ಟೈಮೇ ಸಾಕಾಗಲ್ಲ. ನಮಗೆ ಒಂದೊಂದು ಸಲ ಟೈಮ್ ಸಾಕಾಗಲ್ಲ ಅಂತ ಹೇಳ್ತಿರ್ತೀವಿ. ಇನ್ನು ಅವ್ರಿಗಂತೂ ಪಾಪ ಇನ್ನೂ ಟೈಮ್ ಸಾಕಾಗಲ್ಲ. ಪಾಪ ಅಂಥವರೆಲ್ಲ ಇಂತಹ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋದು ಕಡಿಮೆ. ಯಾಕಂದರೆ ಅವ್ರಿಗೆ ರಜಾ ಬೇಕಾಗುತ್ತೆ. ರಜಾ ಎಲ್ಲ ಟೈಮು ಕೊಡ್ತಾರೆ ಅಥವಾ ಕೊಡಲ್ಲ ಅಂತ ಹೇಳೋಕ್ಕಾಗಲ್ಲ. ಊಟ ಬಡಿಸ್ತಾ ಇದ್ದಾರೆ. ಎಲ್ಲ ಹೊಟ್ಟೆ ತುಂಬ ಊಟ ಮಾಡಿ ನಾಚ್ಕೋಬೇಡಿ. ಇಲ್ಲೂ ಕೂಡ ಹೋಳಿಗೆ ಊಟ ತುಂಬ ಚೆನ್ನಾಗಿತ್ತು. ಮನೆಯವರೇ ಮಾಡಿದ್ರಿಂದ ಅಂದರೆ ಏನೂ ಆರ್ಟಿಫಿಷಿಯಲ್ ಫ್ಲೇವರ್ಸ್ ಎಲ್ಲ ಹಾಕಿರಲ್ಲ ಅಲ್ವಾ. ಸೊ ನಂಗೆ ಮನೆ ಊಟ ಇಷ್ಟ ಆಗುತ್ತೆ. ಅದರಿಂದ ಊಟ ತುಂಬಾ ಚೆನ್ನಾಗಿತ್ತು. ಅದರಲ್ಲೂ ದೇವ್ರ ಪ್ರಸಾದ ಅಂದರೆ ಇನ್ನೂ ಚೆನ್ನಾಗೇ ಇರುತ್ತೆ. ಬಾಳೆ ಎಲೆ ಫ್ಲೇವರು, ಬಿಸಿ ಬಿಸಿ ಊಟ, ಬಜ್ಜಿ ಅಂತೂ ಕ್ರಿಸ್ಪಾಗಿ ಚೆನ್ನಾಗಿತ್ತು. ಆದರೆ ನಾನು ಬರೋವಷ್ಟರಲ್ಲಿ ದೇವ್ರ ಪೂಜೆ ಎಲ್ಲ ಮುಗ್ದೋಗಿತ್ತಲ್ಲ ಅನ್ನೋದೊಂದು ಬೇಜಾರಾಯ್ತು ಅಷ್ಟೇ. ದೀಪು ಮತ್ತು ಸಂಗೀತ ಎಲ್ಲ ಬಂದಿದ್ದರು ಊಟಕ್ಕೆ. ತುಂಬ ಚೆನ್ನಾಗೇ ಊಟ ಮಾಡಿದ್ರು. ಮದುವೆ ಮನೇಲೂ ಇಷ್ಟು ಚೆನ್ನಾಗಿ ವಿಡಿಯೋ ತೆಗಿಕಿಲ್ಲ ಕಣತ್ತೆ. ಹಾಂ, ನಿಮ್ಮ ತೆಗಿಬೇಕಾದ್ರೆ ಮಾವ ಚೆನ್ನಾಗಿ ಬರ್ತಾರೆ. ಯಾಕೆ ಯಾಕೆ ಚೆನ್ನಾಗಿ ರೆಡಿ ಆಗೋರೆ ಅಂತ ಹಂಗಲ್ಲ. ಎಲೆ ತುಂಬ ಇರ್ಬೇಕಾಯ್ತಾ? ಆಯ್ತಲ್ಲ. ಸುಂದರವಾದ ಈ 2 ಪುಟ್ಟ ಕಾರ್ಯಕ್ರಮಗಳು ನಿಮಗಿಷ್ಟ ಆಯಿತು ಅಂತ ಭಾವಿಸ್ತೀನಿ. ಧನ್ಯವಾದಗಳು.